ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಎಲ್ಲರಿಗೂ ಸ್ವಾಗತ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ. ಪ್ರೀತಿಯ 9ನೇ ತರಗತಿ ಮಕ್ಕಳೇ, ಇಂದಿನ ಈ ವಿಡಿಯೋದಲ್ಲಿ ಇಂದು ಅಂದರೆ ದಿನಾಂಕ 24/3/2026 ನಡೆದಂತಹ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಅಥವಾ DSERT ಕಡೆಯಿಂದ ಬಂದಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಕೀ ಉತ್ತರಗಳನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಈಗಲೇ ಒಂದು ಲೈಕನ್ನು ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ. ಮೊದಲನೇ ಮುಖ್ಯ ಪ್ರಶ್ನೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೆಯ ಅಕ್ಷರಗಳು. ಇದಕ್ಕೆ ಸರಿಯಾದ ಉತ್ತರ ಮಹಾಪ್ರಾಣಾಕ್ಷರಗಳು ಸರಿಯಾದ ಉತ್ತರ. ಮುಂದೆ ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರವಾಗಿದೆ. ಈ ವಾಕ್ಯದಲ್ಲಿರುವ ಸೂರ್ಯೋದಯ ಎಂಬ ಪದವು ಈ ಸಂಧಿಗೆ ಉದಾಹರಣೆ. ಸವರ್ಣ ದೀರ್ಘ ವೃದ್ಧಿ ಗುಣ ಎಣ್. ಇಲ್ಲಿ ಸರಿಯಾದ ಉತ್ತರ ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ ಗುಣ ಸಂಧಿಗೆ ಉದಾಹರಣೆ. ಮುಂದೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯವಿದು. ದ, ಉತ್ತ, ಉವ, ಉದ. ಸರಿಯಾದ ಉತ್ತರ ಉತ್ತ ಅನ್ನೋದು ಸರಿಯಾಗಿದೆ. 4ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಇಲ್ಲಿ ಶುಭವಾಗಲಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಸಂಭಾವನಾರ್ಥಕ, ನಿಷೇಧಾರ್ಥಕ, ಸಕರ್ಮಕ, ವಿಧ್ಯರ್ಥಕ. ಇಲ್ಲಿ ಸರಿಯಾದ ಉತ್ತರ ಶುಭವಾಗಲಿ ಅನ್ನೋದು ವಿಧ್ಯರ್ಥಕ ಕ್ರಿಯಾರೂಪ. ಮುಂದೆ ಬೆಳ್ಗೊಡೆ ಪದವು ಈ ಸಮಾಸಕ್ಕೆ ಉದಾಹರಣೆ. ತತ್ಪುರುಷ, ಕರ್ಮಧಾರಯ, ದ್ವಿಗು, ಗಮಕ. ಬಿಳಿದಾದ ಪ್ಲಸ್ ಕೊಡೆ ಬೆಳ್ಗೊಡೆ ಅನ್ನೋದು ಇಲ್ಲಿ ಆ ವಸ್ತುವಿನ ವಿಶೇಷತೆ ಹೇಳ್ತಾ ಇರೋದ್ರಿಂದ ಇದು ಕರ್ಮಧಾರಯ ಸಮಾಸ. ಮುಂದೆ ಸಪ್ತಮಿ ವಿಭಕ್ತಿಯ ಪ್ರತ್ಯಯವಿದು. ಅನ್ನು ದೆಸೆಯಿಂದ ಅಲ್ಲಿ ಆ. ಇಲ್ಲಿ ಸರಿಯಾದ ಉತ್ತರ ಸಪ್ತಮಿ ಅಲ್ಲಿ. ಮುಂದೆ 2ನೇ ಮೇನ್ ಕ್ವಶನ್ಗೆ ಹೋದಾಗ ಸಂಬಂಧೀಕರಿಸಿ ಬರೆಯೋದು. ಕಾವ್ಯ ಕಬ್ಬ ತತ್ಸಮ ತದ್ಭವ ಸಂಬಂಧ ಇದೆ. ರಾಯಗೆ ತದ್ಭವ ರೂಪ ಏನು? ತತ್ಸಮ ಅಂದರೆ ರಾಜ. ಬೆಂಗಳೂರು ಅಂಕಿತನಾಮ ನಾಮಪದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಪರ್ವತ ಇದು ರೂಢನಾಮ. ನೆಕ್ಸ್ಟ್ ಘೃತ ತುಪ್ಪ ಪದಗಳ ಅರ್ಥ ಇದು. ತೈಲ ಪದದ ಅರ್ಥ ಎಣ್ಣೆ. ಮೊಟ್ಟ ಮೊದಲು ದ್ವಿರುಕ್ತಿ ಸತಿಪತಿ ಏನು? ಇದು ಜೋಡು ನುಡಿ. ಮುಂದೆ ಒಂದು ವಾಕ್ಯದ ಪ್ರಶ್ನೆಗಳನ್ನು ಗಮನಿಸೋಣ ಮಕ್ಕಳೇ. ಗಮನಿಸಿ. ಇಲ್ಲಿ ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ಇದಕ್ಕೆ ಉತ್ತರ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ನೆಕ್ಸ್ಟ್ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ಇದಕ್ಕೆ ಸರಿಯಾದ ಉತ್ತರ ರಾಜ್ಯಶಾಸ್ತ್ರದಲ್ಲಿ ನಿಪುಣರಾಗಿರಬೇಕು. ನೆಕ್ಸ್ಟ್ ಭಾರತೀಯ ವಿದ್ಯಾಭವನವು ಎಸ್ ರಾಧಾಕೃಷ್ಣನ್ರವರಿಗೆ ಯಾವ ಬಿರುದನ್ನು ನೀಡಿತು? ಇದಕ್ಕೆ ಸರಿಯಾದ ಉತ್ತರ ಬ್ರಹ್ಮ ವಿದ್ಯಾ ಭಾಸ್ಕರ ಅನ್ನೋ ಒಂದು ಬಿರುದನ್ನು ಕೊಟ್ಟಿತು. ಮುಂದೆ ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ಬಹಳ ಸುಲಭವಾಗಿದೆ. ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಮುಂದೆ ಚಂಡಮಾರಿಯು ಜನರಿಗೆ ತಾನು ಯಾವಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ? ಯಾವಾಗ ಹೇಳುತ್ತಾಳೆ ಅಂತಂದರೆ ಪ್ರಾಣಿಗಳನ್ನು ಬಲಿ ಕೊಟ್ಟಾಗ ನಾನು ಕೋಪಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ನೆಕ್ಸ್ಟ್ ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಬಿದಿರಿನ ಚಪ್ಪರ ನೆರಳನ್ನು ಕೊಡುತ್ತದೆ. ಮುಂದೆ ರತ್ನಾಕರ ವರ್ಣಿ ಬರೆದ ಪ್ರಸಿದ್ಧ ಕೃತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಭರತೇಶ ವೈಭವ. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಬರೆಯುವಂಥದ್ದು. ಕಾರಂತರ ಹಾಗೂ ಶ್ರೀಪತಿಯವರ ಸ್ನಾನದ ಪ್ರಸಂಗವನ್ನು ವಿವರಿಸಿ.
ಅವರು ರೈಗಳ ಮನೆಗೆ ಹೋದಾಗ ಅಲ್ಲಿ ಮಣ್ಣಿನಿಂದ ಕಾವುಗೆ ಕಾದ ನೀರನ್ನು ಹೇಗೆ ಸ್ನಾನ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಬರೀಬೇಕು. ದ್ಯೂತನು ಹೇಗಿರಬೇಕು, ರಾಮರಾಜ್ಯ ಪಾಠದಲ್ಲಿ ದ್ಯೂತ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು. ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ತಿಳಿಸಿ. ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯಗಳನ್ನು ತಿಳಿಸಿ. ಕನ್ನಡಿಗರ ವಿಶೇಷತೆಯನ್ನು ಶ್ರೀವಿಜಯನು ಹೇಗೆ ಸಾರಿದ್ದಾನೆ. ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಕುರಿತು ನಯಸಿನ ಅಭಿಪ್ರಾಯವೇನು. ಪುಟ್ಟಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ. ಲೂಯಿಸ್ ಅಟಾಯಡೆ ಪತ್ರದಲ್ಲಿ ಚನ್ನಭೈರದೇವಿಗೆ ಏನೆಂದು ಬರೆದಿದ್ದನು. ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳನ್ನು ಬರೆಯಿರಿ. ನನ್ನ ಆಸೆ ಕವನದಲ್ಲಿ ಇಂದುಮತಿ ಲಮಾಣಿಯವರ ಆಸೆಗಳೇನು ತಿಳಿಸಿ. ಇದನ್ನೆಲ್ಲ ಕೂಡ ನೀವು ಬರೆದಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಈಗ ಮುಂದೆ ಕವಿ ಪರಿಚಯಕ್ಕೆ ಹೋಗೋಣ. ಹರಿಹರ ಮತ್ತು ಕೈಯಾರ ಕಿಂಗಣ್ಣ ರೈ ಕೊಟ್ಟಿದ್ದಾರೆ. ಈಗ ಹರಿಹರ ಕೃತಿಕಾರರ ಪರಿಚಯವನ್ನು ನಾವಿಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮಕ್ಕಳೇ, ಗಮನಿಸಿ. ಹರಿಹರ ಕವಿಯು 1200ರಲ್ಲಿ ಹಂಪೆಯಲ್ಲಿ ಜೀವಿಸಿದ್ದನು. ಈತನು ಪಂಪಾಶತಕ, ಮುಡಿಗೆಯ ಅಷ್ಟಕ, ಗಿರಿಜಾ ಕಲ್ಯಾಣ, ನಂಬಿಯಣ್ಣನ ರಗಳೆ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ರಗಳೆಯ ಕವಿ ಎಂಬ ಬಿರುದು ಲಭಿಸಿದೆ. ಮುಂದೆ ಕೈಯಾರ ಕಿಂಗಣ್ಣ ರೈ ಅವರ ಬಗ್ಗೆ ಪರಿಚಯವನ್ನು ನೋಡೋಣ. ಇವರು 1915ರಲ್ಲಿ ಕಾಸರಗೋಡು ಜಿಲ್ಲೆಯ ಕೈಯಾರ ಎಂಬ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ಶತಮಾನದ ಗಾನ, ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕೊರಗ, ಗಂಧವತಿ, ವಿರಾಗಿನಿ, ಅನ್ನದೇವರು ಮತ್ತು ಇತರ ಕಥೆಗಳು, ದುಡಿತವೇ ನನ್ನ ದೇವರು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ದೊರೆತಿದೆ. ಇದಿಷ್ಟು ಕೈಯಾರ ಕಿಂಗಣ್ಣ ರೈರವರ ಪರಿಚಯ. ಮುಂದೆ ಇಲ್ಲಿ ಛಂದಸ್ಸನ್ನು ಕೊಟ್ಟಿದ್ದಾರೆ. ಪ್ರಸ್ತಾರ ಹಾಕಬೇಕು, ಗಣ ವಿಭಾಗ ಮಾಡಬೇಕು ಮತ್ತು ಛಂದಸ್ಸಿನ ಹೆಸರನ್ನು ಬರಿಬೇಕಾಗಿದೆ. ಇದಕ್ಕೆ ನಾನು ಈಗ ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ಮಕ್ಕಳೇ. ಇದನ್ನು ಹಾಗೇ ಬರ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಲಾಗೆ ಲಾವತ್ತು ಇದೆ, ಹಾಗಾಗಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತದೆ. ಲಘು ಲಘು ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಲಘು. ಇಲ್ಲಿ ಅನುಸ್ವರದಿಂದ ಕೂಡಿದೆ ಈ ಅಕ್ಷರ, ಹಾಗಾಗಿ ಗುರು ಲಘು ಲಘು. ಇದು ಕೂಡ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಲಘು. ದೀರ್ಘಾಕ್ಷರ ಗುರು, ಅನುಸ್ವರ ಗುರು ಲಘು, ಒತ್ತಕ್ಷರದ ಹಿಂದೆ ಗುರು ಲಘು, ಒತ್ತಕ್ಷರದ ಹಿಂದೆ ಗುರು ಲಘು ಲಘು, ಅನುಸ್ವರ ಗುರು ಅನುಸ್ವರ ಗುರು. ಇದು 2 ಸಾಲಿದೆ, ಹಾಗಾಗಿ ಇದು ಖಂಡಿತವಾಗಲೂ ಕಂದ ಪದ್ಯ. ಛಂದಸ್ ಯಾವುದು? ಕಂದ ಪದ್ಯ. ಕಂದ ಅಂದರೆ 4 ಮಾತ್ರೆಗಳಿಗೆ ಗಣ ವಿಂಗಡಣೆ ಮಾಡಬೇಕು. 2 3 4. ಇಲ್ಲಿ 4 4 4 4 4 4 4 ಈ ರೀತಿ ಮಾಡಿದ್ರೆ ನಿಮಗೆ ಖಂಡಿತ 3 ಅಂಕ ಸಿಗ್ತದೆ. ನೆಕ್ಸ್ಟು ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಿಸಿರಿ. ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತೀನಿ ನೋಡಿ. ಇದರಲ್ಲಿ ಉಪಮೇಯ ಲುಪ್ತ ಅಂದರೆ ಇಲ್ಲಿ ಕನ್ನಡ ಭಾಷೆಯನ್ನು ಹೋಲಿಕೆ ಮಾಡ್ತಿರೋದು. ಉಪಮಾನ ಸುಲಿದ ಬಾಳೆಯ ಹಣ್ಣು, ವಾಚಕ ಪದ ಅಂದದಿ ಅಥವಾ ಅಂತೆ. ಸಮಾನ ಧರ್ಮವು ಕೂಡ ಇಲ್ಲಿ ಲುಪ್ತವಾಗಿದೆ. ಸಮನ್ವಯ ಉಪಮೇಯವಾದ ಕನ್ನಡ ಭಾಷೆಯನ್ನು ಉಪಮಾನವಾದ ಸುಲಿದ ಬಾಳೆಯ ಹಣ್ಣಿಗೆ ಹೋಲಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಇಲ್ಲಿ 4 ಅಂಶಗಳು ಸ್ಪಷ್ಟವಾಗಿಲ್ಲದ ಕಾರಣ ಇದು ಲುಪ್ತೋಪಮಾಲಂಕಾರ. ಉಪಮಾಲಂಕಾರದ ಇನ್ನೊಂದು ಪ್ರಭೇದ ಲುಪ್ತೋಪಮಾಲಂಕಾರ. ಅಂದರೆ 4 ಅಂಶಗಳಲ್ಲಿ ಯಾವುದಾದ್ರು ಒಂದು ಲುಪ್ತವಾಗಿದೆ, ಅದನ್ನು ಲುಪ್ತೋಪಮಾಲಂಕಾರ ಅಂತ ಕರಿತೀವಿ. ಲಕ್ಷಣ ಏನಪ್ಪ? 2 ವಸ್ತುಗಳ ನಡುವೆ ಪರಸ್ಪರ ಹೋಲಿಕೆಯ ವರ್ಣನೆ. ಅಲಂಕಾರ ಉಪಮಾಲಂಕಾರ. ಉಪಮಾಲಂಕಾರದಲ್ಲಿ ಇದು ಯಾವುದು? ಲುಪ್ತೋಪಮಾಲಂಕಾರಕ್ಕೆ ಉದಾಹರಣೆ. ಮುಂದೆ ಇಲ್ಲಿ ಗಾದೆ ಮಾತನ್ನು ಕೊಟ್ಟಿದ್ದಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ದೇಶ ಸುತ್ತು ಕೋಶವದು. ಬಹಳ ಸುಲಭವಾಗಿದೆ, ಬರೆದಿದ್ರಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೆಯುವಂಥದ್ದು. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಇದು BGL ಸ್ವಾಮಿ ಪಾಠದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇದನ್ನು ಬರೆದಿರುವಂಥವರು SL ಭೈರಪ್ಪ. ಈ ಮಾತನ್ನು ಯಾರು ಹೇಳ್ತಾರೆ? ಭೈರಪ್ಪ ಸ್ವಾಮಿಗೆ ಹೇಳುವ ಮಾತು. ನೆಕ್ಸ್ಟ್ ನೀವೊಬ್ಬರೇ ನನ್ನನ್ನು ಮನುಷ್ಯರಂತೆ ಕಂಡು ವರ್ತಿಸಿದವರು. ಇದು ಸಮಿತಿ ರಚನೆ ಆಯ್ಕೆ ಮಾಡಿರುವಂತಹ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ
ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ರಾಧಾಕೃಷ್ಣನ್ ಅವರಿಗೆ ಹೇಳುವಂತಹ ಮಾತಾಗಿದೆ. ನೆಕ್ಸ್ಟ್, ರಾಜ್ಯಭಾರ ಅಂದ್ರೆ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು. ಈ ಒಂದು ಹೇಳಿಕೆಯನ್ನು ಗಿರೀಶ್ ಕಾರ್ನಾಡ್ ರವರು ಬರೆದಿರುವಂತಹ ಅಧಿಕಾರ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದು ಬಸವಣ್ಣನವರು ಬಸವಣ್ಣ ಬಿಜ್ಜಳ ದೇವನಿಗೆ ಹೇಳುವಂತಹ ಒಂದು ಮಾತು. ನೆಕ್ಸ್ಟ್, ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ, ಇದನ್ನು ದೇವಿದಾಸ ಬರೆದಿರುವಂತಹ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಹೇಳುವಂಥದ್ದು ಅರ್ಜುನ ಭೀಷ್ಮನಿಗೆ ಹೇಳುವಂತಹ ಮಾತು. ನೆಕ್ಸ್ಟ್, ಮಹಾತ್ಮರ ಕೈಗೆ ಬೆತ್ತ ನಾನಾದೆ, ಇದು ತತ್ವಪದಗಳಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ಸಾಲು. ಇದನ್ನು ಶಿಶುನಾಳ ಶರೀಫರು ಬರೆದಿರುವಂಥದ್ದು. ಶಿಶುನಾಳ ಶರೀಫರು ಇದನ್ನು ಬರೆದಿರುವಂಥದ್ದು. ನೆಕ್ಸ್ಟ್, ಕರುಣದಿಂದ ತಲ್ಲಣಿಸಿದ ಪೇಮ್, ಇದು ಜನ್ನ ಮಹಾಕವಿ ಬರೆದಿರುವಂತಹ ಬಲಿಯ ನಿತ್ತೊಡೆ ಮುನಿವೆಂ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಅಭಯ ರುಚಿ ರಾಜನಿಗೆ ಹೇಳುವಂತಹ ಮಾತಾಗಿದೆ. ನೆಕ್ಸ್ಟ್, ಇಲ್ಲಿ ಪದ್ಯವನ್ನು ಕೊಟ್ಟಿದ್ದಾರೆ. ಪದ್ಯವನ್ನು ಇಲ್ಲಿ ನಾನು ನಿಮಗೆ ಬರೆದು ತೋರಿಸ್ತೀನಿ ನೋಡಿ ಮಕ್ಕಳೇ. ಹೇಮಂತ ಋತುರಾಜ ನೆಳೆಗೆ ಬಂದಿಳಿವಂದು, ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮರುತನಿಲ್ಲ. ಅಥವಾ ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು, ಅದಕ್ಕೆ ತಲೆವಾಗುವುದೇ ಸೃಷ್ಟಿಗಳ ಮರ್ಮ, ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆದಿದ್ರೆ ಖಂಡಿತ ನಿಮಗೆ ಇಲ್ಲಿ 4 ಅಂಕಗಳು ಸಿಗ್ತವೆ. ನೆಕ್ಸ್ಟ್, ಈ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಇಲ್ಲಿ ಪಾರಿವಾಳ ಪದ್ಯದಿಂದ ಮೊದಲು ಆಯ್ಕೆ ಬರೀಬೇಕು. ಇದನ್ನು ಬರೆದಿರುವಂಥವರು ಸೂರಂ ಎಕ್ಕುಂಡಿರವರು ಬರೆದಿರುವಂಥದ್ದು. ಈ ಪದ್ಯ ಪಾರಿವಾಳ. ಈ ಸಾಲುಗಳ ಅರ್ಥವನ್ನು ಬರೆದು ಕೊನೆಯಲ್ಲಿ ಮೌಲ್ಯವನ್ನು ಬರೆದರೆ ಇಲ್ಲಿ ನಿಮಗೆ 4 ಅಂಕ ಸಿಗ್ತದೆ. ಕುರುಡು ವಾತ್ಸಲ್ಯದಲ್ಲಿ ಕಲಿತುಕೊಂಡು ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೇಡನ್ನು ನಡೆದ ಹೊತ್ತುಕೊಂಡು, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ತಾಳ್ಮೆಯ ಮಹತ್ವವನ್ನು ಇಲ್ಲಿ ನಮಗೆ ಹೇಳಿರುವಂಥದ್ದು. ಮುಂದೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥದ್ದು. ಬನದಮ್ಮನ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ನಿರ್ಣಯದ ಸಂವಾದವನ್ನು ಬರೆಯಿರಿ. ಅಥವಾ ಪ್ರಜಾನಿಷ್ಠೆ ಗದ್ಯ ಪಾಠದಲ್ಲಿ ಬರುವ ಈರಣ್ಣ ಮತ್ತು ಬೀರಣ್ಣ ಪಾತ್ರಗಳಲ್ಲಿ ನೀವು ಯಾರನ್ನು ಮೆಚ್ಚುವಿರಿ, ಏಕೆ? ಇಡೀ ಪಾಠದ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಬರೆದರೆ ಇಲ್ಲಿ ನಿಮಗೆ 4 ಅಂಕಗಳು ಸಿಗ್ತವೆ. ಮುಂದೆ ಹರಿಶ್ಚಂದ್ರ ಮತ್ತು ಗಾಣರಾಣಿಯರ ನಡುವಿನ ಸಂಬಂಧವನ್ನು ಬರೆಯಿರಿ. ಅಥವಾ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಹರಿಶ್ಚಂದ್ರ ಮತ್ತು ಗಾಣರಾಣಿಯರು ಇಬ್ಬರ ನಡುವೆ ನಡೆದಂಥ ಸಂವಾದವನ್ನು ಸಂಕ್ಷಿಪ್ತವಾಗಿ ಬರೆದರೆ ಇಲ್ಲಿ ನಿಮಗೆ ಇಲ್ಲಿ 4 ಅಂಕಗಳು ಸಿಗ್ತವೆ. ಇದಾದ ಮೇಲೆ ಅಪಠಿತ ಗದ್ಯ ಕೊಟ್ಟಿದ್ದಾರೆ. ಮೊದಲು ಪ್ರಶ್ನೆಗಳನ್ನು ಗಮನಿಸೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ವಿದೇಶಗಳಲ್ಲಿ ಪರಿಸರ ಸಂರಕ್ಷಣೆಯನ್ನು ವಿಭಿನ್ನವಾಗಿ ಆಚರಿಸುತ್ತಾರೆ, ಹೇಗೆ? ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೀವು ಗಮನಿಸ್ಬೋದು. ಗ್ರೀನ್ ಪೀಸ್ನಂತಹ ಪೃಥ್ವಿ ರಕ್ಷಣಾ ಯೋಧರ ದಟ್ಟ ಹೊಗೆ ಕಾರುವ ಕಾರ್ಖಾನೆಗಳ ಚಿಮಣಿಗಳ ಮೇಲೆ ಹತ್ತಿ ಶುದ್ಧ ಗಾಳಿ ನಮ್ಮೆಲ್ಲರ ಹಕ್ಕು ಎಂದು ಘೋಷಣೆ ಬರೆಯುತ್ತಾರೆ. ಹೆಮ್ಮರಗಳನ್ನು ಕಡಿದು ಸಾಗಿಸುವ ದಾರಿಗೆ ಅಡ್ಡಲಾಗಿ ಗುಂಡಿ ತೋಡಿ ತಮಗೆ ತಾವೇ ಸರಿಪಳಿ ಬಿಗಿದು ಬೀಗ ಹಾಕಿ ಕೂತು ಬಿಡುತ್ತಾರೆ. ಚರ್ಮಕ್ಕಾಗಿ ಸೀಲ್ ಪ್ರಾಣಿಗಳನ್ನು ಕೊಲ್ಲಬಾರದೆಂದು ಹಿಮ ಪ್ರಾಂತ್ಯಕ್ಕೆ ಹೋಗಿ ಸೀಲ್ ಪ್ರಾಣಿಗಳ ಮೇಲೆ ಎನಾಮಲ್ ಬಣ್ಣ ಸುರಿದು ಚರ್ಮದ ಅಂದಗೆಡಿಸಿ ಬರುತ್ತಾರೆ. ಕಾರ್ಖಾನೆಗಳು ಸಮುದ್ರದ ಆಳಕ್ಕೆ ಕೊಳೆಯನ್ನು ಬಿಡಬಾರದೆಂದು ಮುಳುಕು ವೀರರು ಸಮುದ್ರದ ಆಳಕ್ಕೆ ಹೋಗಿ ಕೊಳವೆಯ ಬಾವಿಯನ್ನು ಕಟ್ಟಿ ಬರುತ್ತಾರೆ. ಇಂತಹ ಕೆಚ್ಚದೆಯ ಸಾಹಸಗಳಲ್ಲಿ ತೊಡಗಿಕೊಂಡು ಮಾತ್ರ ಪರಿಸರ ರಕ್ಷಣೆ ಮಾಡುತ್ತಾರೆ. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಇನ್ನು ವಿಶ್ವ ಪರಿಸರ ದಿನಾಚರಣೆ ಸಂಭ್ರಮ ಹೇಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ, ಜೂನ್ 5ರ ವಿಶ್ವ ಪರಿಸರ ದಿನಾಚರಣೆ ಬಂದಂದರೆ ವಿದ್ಯಾರ್ಥಿಗಳಲ್ಲಿ ವಿಶೇಷ ಸಂಭ್ರಮ. ಅಂದು ಏನೆಲ್ಲ ವರ್ಣರಂಜಿತ ಮೆರವಣಿಗೆಗಳು, ಎಷ್ಟೆಲ್ಲ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯುತ್ತವೆ. ಬೆಂಗಳೂರಿನಲ್ಲಂತೂ ಲಕ್ಷಾಂತರ ವಿದ್ಯಾರ್ಥಿಗಳು ಚಿತ್ರ ವಿಚಿತ್ರ ಮುಖವಾಡಗಳನ್ನು ಧರಿಸಿ ವಾಯುಮಾಲಿನ್ಯದ ವಿರುದ್ಧ ಮೌನ ಮೆರವಣಿಗೆ.
ಮಾಡುವುದೇನು, ಸಸ್ಯ ಸಂಪತ್ತಿನ ರಕ್ಷಣೆ ಘೋಷಣೆ ಮಾಡುತ್ತಾ ಲಾಲ್ಬಾಗ್ನಿಂದ ಕಬ್ಬನ್ ಪಾರ್ಕ್ನವರೆಗೆ ಸಾಲಾಗಿ ಬರುವುದೇನು, ಜಲರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ವಿಧಾನಸೌಧದಿಂದ ನೀರಿಗಾಗಿ ಓಟ ಮಾಡುವುದೇನು, ಕೆರೆಗಳ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ಸ್ಯಾಂಕಿನ್ ಟ್ಯಾಂಕ್ ಸುತ್ತ ಮಾನವ ಸರಪಳಿ ನಿರ್ಮಿಸುವುದು, ಕಂಠೀರವ ಕ್ರೀಡಾಂಗಣದಲ್ಲಿ ನೃತ್ಯ ಮಾಡುವುದು, ಕಲಾ ಪ್ರದರ್ಶನ ಮಾಡುವುದು, ಬೀದಿ ನಾಟಕ ಮಾಡುವುದು, ಹೀಗೆ ಕಳೆದ ಹಲವಾರು ವರ್ಷಗಳಿಂದ ನಡೆಯುತ್ತವೆ. ಇದು ಎರಡನೇ ಪ್ರಶ್ನೆಗೆ ಉತ್ತರ. ಇನ್ನು ಪತ್ರ ಕೊಟ್ಟಿದ್ದಾರೆ ಮಕ್ಕಳೇ, ಪತ್ರವನ್ನು ನೋಡಿ ಇಲ್ಲಿ ಗಮನಿಸಿ. ನಿಮ್ಮನ್ನು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಚಂದನ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸುವಂತೆ ಕೋರಿ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೆಯಿರಿ. ಇದಕ್ಕೆ ನಾನು ಇಲ್ಲಿ ನಿಮಗೆ ಹೇಗೆ ಬರೀಬೇಕು ಅನ್ನೋದನ್ನು ನಿಮಗೆ ಬರೆದು ತೋರಿಸ್ತೀನಿ ಮಕ್ಕಳೇ, ಗಮನಿಸಿ. ಇಲ್ಲಿ ನೋಡಿ, ಇಂದ ಚಂದನ ಸರ್ಕಾರಿ ಪ್ರೌಢಶಾಲೆ ಬೀಳಗಿ ಬಾಗಲಕೋಟೆ ಇವರಿಗೆ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬೀಳಗಿ ಬಾಗಲಕೋಟೆ ಜಿಲ್ಲೆ. ನೆಕ್ಸ್ಟ್ ಅಲ್ಲೇ ಮಾನ್ಯರೇ ಅಂತ ಬರೀಬೇಕು ಸಂಬೋಧನೆ ಪದ. ಇಲ್ಲಿ ದಿನಾಂಕ ಪುಟದ ಮೇಲ್ಭಾಗದ ಬಲ ತುದಿಯಲ್ಲಿ ಬರೀಬೇಕು. 24/3/2026, ಸ್ಥಳ ಬೀಳಗಿ. ನೆಕ್ಸ್ಟ್ ವಿಷಯ ಅಲ್ಲೇ ಇರ್ತದೆ, ವಿಷಯ ಅದನ್ನು ನೋಡಿಕೊಂಡೇ ಬರೀಬೇಕು. ಏನು, ನಮ್ಮ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸುವಂತೆ ಕೋರಿ. ನೆಕ್ಸ್ಟ್ ಪತ್ರದ ಒಡಲು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬರೆದು ಅಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರದ ಒಡಲನ್ನು ಪತ್ರದ ಒಡಲನ್ನು ಬರೆದು ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಚಂದನ ಅಂತ ಬರೆದು ಇಲ್ಲಿ ಸಿಗ್ನೇಚರನ್ನು ಮಾಡಿದ್ರೆ ಖಂಡಿತ ಇಲ್ಲಿ ನಿಮಗೆ 5ಕ್ಕೆ 5 ಅಂಕಗಳು ಸಿಗ್ತವೆ. ಇನ್ನೊಂದು ಕೊಟ್ಟಿದ್ದಾರೆ ಆಯ್ಕೆ, ಅದನ್ನು ಗಮನಿಸೋಣ. ನಿಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ದೀಕ್ಷಿತ ಎಂದು ಭಾವಿಸಿಕೊಂಡು ವಿಜಯಪುರ ನಿವಾಸಿಯಾದ ನಿಮ್ಮ ಗೆಳತಿ ಗೌರಿ ಎಂಬುವಳನ್ನು ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪತ್ರ ಬರೆಯಿರಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಬರೆದಿದ್ದೇನೆ, ಅದನ್ನು ನೋಡೋಣ. ಇದು ವೈಯಕ್ತಿಕ ಪತ್ರ ಆಗಿರುವ ಕಾರಣ ಇದರಲ್ಲಿ ಹಂತಗಳು ಬದಲಾವಣೆ ಆಗುತ್ತೆ. ಇಲ್ಲಿ ಎಡತುದಿಯ ಮೇಲ್ಭಾಗದಲ್ಲಿ ಕ್ಷೇಮ ಅಂತ ಬರೆದು ಬಲಭಾಗದಲ್ಲಿ ಇಂದ ದೀಕ್ಷಿತ ಸರ್ಕಾರಿ ಪ್ರೌಢಶಾಲೆ ಹನೂರು ಚಾಮರಾಜನಗರ, ದಿನಾಂಕವನ್ನು ಇಲ್ಲೇ ಬರೀಬೇಕು 24/3/2026. ಇಲ್ಲಿ ಸಂಬೋಧನೆ ಗೆಳತಿಗೆ ಹೇಳೋದ್ರ ಕಾರಣ ಪ್ರೀತಿ ಅನ್ನೋ ಒಂದು ಪದವನ್ನು ಬಳಸಬೇಕು. ಪ್ರೀತಿಯ ಗೆಳತಿಗೆ ನಮಸ್ಕಾರಗಳು. ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ, ನೀನು ಕೂಡ ಕ್ಷೇಮ ಇದೆ ಎಂದು ಭಾವಿಸುತ್ತೇನೆ. ಮತ್ತು ಪತ್ರದ ಹೊಡಲಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ವಿವರಿಸ್ತಾ ಕೊನೆಯಲ್ಲಿ ನಿಮ್ಮ ತಂದೆ ತಾಯಿಯರನ್ನು ಕೇಳಿದೆ ಎಂದು ತಿಳಿಸು. ಇಂತಿ ನಿನ್ನ ಪ್ರೀತಿಯ ಗೆಳತಿ ದೀಕ್ಷಿತ, ಇಲ್ಲಿ ಸಿಗ್ನೇಚರನ್ನು ಮಾಡಬೇಕು. ಇವರಿಗೆ ಇಲ್ಲಿ ಬರೀಬೇಕು ಎಡಭಾಗದಲ್ಲಿ ಗೌರಿ ವಿಜಯಪುರ. ಇದು ಇಷ್ಟು ಬರೆದು ನಿಮಗೆ ಇಲ್ಲೂ ಕೂಡ 5 ಅಂಕ ಸಿಗ್ತವೆ. ಮುಂದೆ ಪ್ರಬಂಧವನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಶೈಕ್ಷಣಿಕ ಪ್ರವಾಸದ ಮಹತ್ವ ಕೊಟ್ಟಿದ್ದಾರೆ. ಈ ಇದು ಪ್ರಬಂಧವನ್ನು 3 ಹಂತಗಳಲ್ಲಿ ಬರೀಬೇಕು. ಒಂದು ಪೀಠಿಕೆ, ಇನ್ನೊಂದು ವಿಷಯ ನಿರೂಪಣೆ, ಇನ್ನೊಂದು ಉಪಸಂಹಾರ. ಭಾಳ ಸುಲಭವಾಗಿರುವಂಥದ್ದೇ ಕೊಟ್ಟಿದ್ದಾರೆ. ಈ 3ಅನ್ನು ನೀವು ಕರೆಕ್ಟಾಗಿ ಬರೆದಿದ್ದೆ ಆದರೆ ಖಂಡಿತ ನಿಮಗೆ ಇಲ್ಲಿ 5 ಅಂಕಗಳು ಸಿಗ್ತವೆ. ಮಕ್ಕಳೇ, ಇದಿಷ್ಟು ನಿಮ್ಮ ಇಂದಿನ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳಾಗಿತ್ತು. ಸಾಧ್ಯ ಆದಷ್ಟು ನಾನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೆಲ್ಲರಿಗೂ ಒಳ್ಳೆಯ ಅಂಕಗಳನ್ನು ಬಂದಿದೆ ಅಂತೇಳಿ ಭಾವಿಸ್ತೀನಿ. ನಿಮ್ಗೆ ಎಷ್ಟು ಬರಬಹುದು ಅಂಥೇಳಿ ನನಗೆ ಈ ವಿಡಿಯೋನನ್ನು ನೋಡಿ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ತಿಳಿಸಿ. ಕೊನೆಯವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಎಲ್ಲರಿಗೂ ಧನ್ಯವಾದಗಳು.